ಬಾಗೂರು ನವಿಲೆ ಬಳಿ ಹೇಮಾವತಿ ಕಾಮಗಾರಿ ನಡೆಯುವ ಸ್ಥಳದಲ್ಲಿಯೇ ಬೀಡು ಬಿಟ್ಟ ಮಾಜಿ ಸಚಿವ ಸೊಗಡು ಶಿವಣ್ಣ. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಬರುವ ಚಾನಲ್ ದುರಸ್ತಿ ಕಾರ್ಯ ನಡೆಯುತ್ತಿದ್ದು, ಕಾಮಗಾರಿ ತಡವಾದರೆ ತುಮಕೂರು ಜಿಲ್ಲೆಗೆ ನೀರಿನ ಕೊರತೆ ಉಂಟಾಗಬಹುದು ಎಂದು ಚಾನಲ್ ದುರಸ್ತಿ ಕಾರ್ಯ ನಡೆಯುವ ಜಾಗದಲ್ಲಿ ಇಂದು ಮಾಜಿ ಸಚಿವರಾದ ಸೊಗಡು ಶಿವಣ್ಣನವರು ಕಾಮಗಾರಿ ಮುಗಿಯುವವರೆಗೂ ನಾನು ಇಲ್ಲಿಂದ ತೆರಳುವುದಿಲ್ಲವೆಂದು ತಮ್ಮ ಆತ್ಮೀಯ ಬಳಗದೊಂದಿಗೆ ಸ್ಥಳದಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಮಂದಗತಿಯಲ್ಲಿ ನಡೆಯುತ್ತಿರುವ ಚಾನಲ್ ದುರಸ್ತಿ ಕಾರ್ಯವನ್ನು ತುರ್ತಾಗಿ ಮುಗಿಸಿ ತುಮಕೂರು ಜಿಲ್ಲೆಯ ಎಲ್ಲ ಕೆರೆಗಳಿಗೆ ನೀರು ಹರಿಸುವವರೆಗೂ ನಾನು ಈ ಜಾಗದಿಂದ ಕದಲುವುದಿಲ್ಲ. ತುಮಕೂರು ಜಿಲ್ಲೆಯ ರೈತರಿಗೆ ಅನ್ಯಾಯವಾಗಲು ನಾನು ಬಿಡುವುದಿಲ್ಲವೆಂದು ಪಣ ತೊಟ್ಟಿರುವುದು ನಿಜಕ್ಕೂ ಶ್ಲಾಘನೀಯ. ಅಂದು ತುಮಕೂರು ಜಿಲ್ಲೆಯ ರೈತರ ಉಳಿವಿಗಾಗಿ ನೀರಾವರಿ ಯೋಜನೆಗೆ ಹೋರಾಟ ಮಾಡಿದಂಥ ಮಹನೀಯರಾದ ವೈ.ಕೆ. ರಾಮಯ್ಯನವರು ಹಾಗೂ ಸಾಗರನಹಳ್ಳಿ ರೇವಣ್ಣನವರು ಮಾಡಿದಂತಹ ಹೋರಾಟದ ನೆನಪುಗಳನ್ನು ಇಂದು ನಾವು ಮಾಜಿ ಸಚಿವರು ಹಾಗೂ ನೀರಾವರಿ ಹೋರಾಟದ ಮುಂಚೂಣಿ ನಾಯಕರಾದ ಸೊಗಡು ಶಿವಣ್ಣನವರಲ್ಲಿ ಕಾಣುತ್ತಿದ್ದೇವೆ ಎಂದು ತುಮಕೂರು ಜಿಲ್ಲೆಯ ಜನತೆ ಸೊಗಡು ಶಿವಣ್ಣನವರ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.